ರಾಜ್ಯ ರಾಜಕೀಯದಲ್ಲಿ ಮತ್ತೆ 3 ಡಿಸಿಎಂ ಹುದ್ದೆಯ ಜಟಾಪಟಿ ಆರಂಭವಾಗಿದೆ. 3 ಡಿಸಿಎಂ ಸೃಷ್ಟಿಗೆ ಒತ್ತಡವನ್ನು ಹಾಕ್ತಾ ಇರೋದು ಯಾಕೆ ಸಿದ್ದರಾಮಯ್ಯ ಬಣ ಅನ್ನುವಂತಹ ಚರ್ಚೆ ಶುರುವಾಗಿದೆ. ನಿರಂತರವಾಗಿ ಒಂದಾದ ಬಳಿಕ ಒಂದರಂತೆ ಹೇಳಿಕೆಗಳು ಬರ್ತಾ ಇದ್ದಾವೆ. ಹೇಳಿಕೆ ಕೊಡ್ತಾ ಇರೋದೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತರು. ಈ ಒತ್ತಡವನ್ನು ಯಾಕೆ ಹಾಕ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಡಿಸಿಎಂ ಫೈಟ್ ಹಿಂದೆ ತೆರೆಮರೆಯಲ್ಲಿ ಸಿದ್ದರಾಮಯ್ಯ ಏನಾದರೂ ಇದ್ದಾರಾ? ಡಿಸಿಎಂ ಡಿಕೆ ಶಿವಕುಮಾರ್ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ಏನಾದರೂ ನಡೀತಾ ಇದೆಯಾ? ಪ್ಲಾನ್ ಏನಾದರೂ ಹಾಕಿಕೊಳ್ಳಲಾಗ್ತಾ ಇದೆಯಾ? ಸಿಎಂ ಒಪ್ಪಿಗೆ ಮೇರೆಗೆ ಪದೇ ಪದೇ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಆಪ್ತ ಬಣ. ಲೋಕಸಭೆ ಚುನಾವಣೆ ನೆಪದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಒತ್ತಡ ಕೂಡ ಹಾಕಲಾಗ್ತಾ ಇದೆ. ಇನ್ನು 3 ಡಿಸಿಎಂ ಪ್ರಸ್ತಾಪ ಮಾಡಿರುವಂಥದ್ದು ನಿಜ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. 3 ಡಿಸಿಎಂ ಹುದ್ದೆ ಪರ ಸತೀಶ್ ಜಾರಕಿಹೊಳಿ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ಆದರೆ ಇದೊಂದು ಊಹಾಪೋಹ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಇದು ಗೊಂದಲವನ್ನು ಏನಾದರೂ ಸೃಷ್ಟಿ ಮಾಡುವಂತಹ ಹುನ್ನಾರವ ಅಥವಾ ಸಚಿವರು ಇದನ್ನು ಒಪ್ಕೊಳ್ತಾ ಇದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಇದನ್ನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ನಾವೆಲ್ಲ ಮಂತ್ರಿಗಳು ನಮ್ಮನ್ನು ಅವರು ಕರೆದಿದ್ರು. ಯಾತಕ್ಕೆ ಕರೆದಿದ್ರು ಅಂತ ಹೇಳಿದರೆ, ಲೋಕಸಭೆ ಚುನಾವಣೆ ಬರ್ತಾ ಇದೆ, ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ, ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಯಾವ ರೀತಿ ಮಾಡಬೇಕು ಅದನ್ನು ಚರ್ಚೆ ಮಾಡೋದಕ್ಕೆ ಕರೆದಿದ್ರು. ಆ ಸಂದರ್ಭದಲ್ಲಿ ಕೆಲವರು ಹೇಳಿದರು, ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ, ಡಿಸಿಎಂ ಮಾಡೋದಿದ್ರೆ ನೀವು ಅನುಕೂಲ ಆಗುತ್ತೆ ಅನ್ನೋ ಅಷ್ಟೇ ಪ್ರಸ್ತಾಪ ಮಾಡಿದರು. ಅದಕ್ಕಾಗಿಯೇ ಏನು ಚರ್ಚೆ ಮಾಡಿಲ್ಲ. ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಸಲಹೆ ಮಾಡ್ಬೋದು, ಸಲಹೆ ಮಾಡಿದ್ದಾರೆ ಕೆಲವರು. ಅದನ್ನು ಅವ್ರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ. ಈಗ ನಾನು 2 ಸಾರಿ ಲೋಕಸಭಾ ಚುನಾವಣೆಯನ್ನು ಅಧ್ಯಕ್ಷನಾಗಿ ಮಾಡಿದ್ದೇನೆ. ನನಗೆ ಆದಂಥ ಕೆಲವು ವಿಚಾರಗಳಿದ್ದಾವೆ, ಅದನ್ನೆಲ್ಲ ತಿಳಿಸ್ಬೇಕಲ್ಲ, ಅದನ್ನು ಚರ್ಚೆ ಮಾಡಿದ್ದೇವೆ ಬಿಟ್ಟರೆ ಬೇರೆ ಅದಕ್ಕೇನು ದೊಡ್ಡ ಪ್ರಮಾಣದ ಇದು ಏನು ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಅದೆಲ್ಲ ಏನು ಚರ್ಚೆ ಆಗಲಿಲ್ಲ. ಅದು ಅಕಸ್ಮಾತ್ ಅಂಥ ಪರಿಸ್ಥಿತಿ ಬಂದರೆ ನಿಂತ್ಕೊಳ್ಬೇಕಾಗ್ತದೆ. ಕಳೆದ ಸರಿ ಒಂದು ಉದಾಹರಣೆ ಕೊಟ್ಟಿದ್ರು ಅವರು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಕೃಷ್ಣ ಬೈರೇಗೌಡರು ನಿಲ್ಲಿಸಿರ್ಲಿಲ್ವ ಆ ಥರ ಹೇಳಿದ್ದಾರೆ. ನಿನ್ನೆ ಕೂಡ ಚರ್ಚೆ ಆಗಿದೆ. ಯಾಕಂದರೆ ಇದಕ್ಕೂ ಸುಮಾರು ಜಾತಿಗಳ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ಜೊತೆ ಗುರುತಿಸಿಕೊಂಡಿದ್ದಾವೆ, ಅವ್ರಿಗೂ ಕೊಡಬೇಕಾಗ್ತದೆ. ಅದಕ್ಕೆ ಹೈಕಮಾಂಡ್ ಹೇಳಿ ಅಂತ ನಿನ್ನೆ ಸಂಬಂಧ ಆಗೇನಿಲ್ಲ, ಅವ್ರು ಮಾಡಬೇಕಂತ ಅಷ್ಟು ಹೇಳಿ, ಅಷ್ಟೇ ಅಂತೇನಿಲ್ಲ, ಮಾಡಬೇಕು. ಅದನ್ನು ಡಿಸಿಷನ್ ತೊಗೋಬೇಕಾದ ಅವರು ಮಾಡಬೇಕಂತ ಎಲ್ಲರೂ ಒಟ್ಟಾಗಿ ಹೇಳಿದರು. ಆಗ್ಬೋದು, ಅದು ಪರಿಣಾಮ ಬೀರ್ತೈತಿ. ಆಯಾ ಸಮುದಾಯಗಳ ಮಾಡೋದ್ರಿಂದ ಆಗತ್ತೆ. ಯಾಕಂದ್ರೆ ವೋಟ್ ಬ್ಯಾಂಕ್ ನಮ್ಮದೇ ಡೌನ್ ಟ್ರೇಡ್ ಕೆಳವರೆಗೆ ಇದ್ದೇ ಇದೆ. ಅವ್ರಿಗೂ ಕೂಡ ಪ್ರಾಮುಖ್ಯತೆ ಸಿಗ್ತಾ ಅನ್ನೋದು ಕೂಡ ಅವ್ರಿಗೆ ಒಂಥರ ಯೂನಿಟಿ ಆಗಲಿಕ್ಕೆ ಅನುಕೂಲ ಆಗ್ತೈತೆ ರಾಜಕೀಯವಾಗಿ. ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ನಾವು. ಆವಾಗಿದ್ದು ಯಾವುದೂ ಪ್ರಸ್ತಾಪ ಇಲ್ಲ. ಈಗ ಈ ವಿಚಾರ ಮಾತ್ರ ಲೋಕಸಭೆ ಮತ್ತು ಡಿಸಿಎಂ ವಿಚಾರ ಮಾತ್ರ ಚರ್ಚೆಗೆ ಬಂದಿದೆ. ನಾವೆಲ್ಲ ಅದನ್ನು ಅವ್ರು ಅಸೆಸ್ ಮಾಡ್ಬೇಕ್ರಿ, ಯಾವ್ದು ನಮ್ಮ ಜೊತೆ ಇದ್ದಾರೆ, ಯಾವ ಕಮಿಟಿ ಇದೆ, ಯಾರಿಗೆ ಪ್ರೋತ್ಸಾಹ ಮಾಡ್ಬೇಕನ್ನೋ ಡಿಸಿಷನ್ ತೊಗೊಳೋದು ಅವ್ರಿಗೆ ಯಾರನ್ನ ಮಾಡ್ಬೇಕಂತ ಮಾತ್ರ ಅಷ್ಟು ಹೇಳಿದ್ವಿ. ಇಂಥವ್ರಿಗೆ ಇಂಥ ಜಾತಿ ಅಂತ ಹೇಳಿಲ್ಲ. ನೀವು ಮಾಡೋದು ಅವಶ್ಯಕತೆ ಇದೆ, ಕನ್ವಿನ್ಸ್ ಮಾಡಿದ್ವಿ ಅವ್ರಿಗೆ. ಮನವಿ ಅದೇ, ಡಿಸಿಎಂ ಪ್ಲಸ್ ಸರಿಯಾದ ರೀತಿಯಿಂದ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು. ಅವ್ರ ಜವಾಬ್ದಾರಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ತಗೋಬೇಕು. 3 ಜನ ಡಿಸಿಎಂ ಸ್ಥಾನ ಅವ್ರಿಗೆ ಕೇಳಿ, ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ ನನ್ಗೆ ಗೊತ್ತು. ಎಐಸಿಸಿ ಅಧ್ಯಕ್ಷಕ್ಕೆ ಬಂದಿರಲ್ಲ, ನನ್ನ ಹತ್ರ ಏನಾರು ಬರ್ತದೆ, ಬಂದಿಲ್ಲ. ಸುಮ್ಮನೆ ನೋಡಿ, ಇದು ಊಹಾಪೋಹದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ